ಯಾದಗಿರಿ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. 6 ಮಂದಿ ಕಾರಲ್ಲಿದ್ದವರು ಸುಟ್ಟು ಕರಕಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಾಂತಪುರ ಕ್ರಾಸ್ನಲ್ಲಿ ಘನಘೋರ ಅಪಘಾತ ಸಂಭವಿಸಿರುವುದು. ಕಾರು ಮತ್ತು ಖಾಸಗಿ ಬಸ್ಸಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾದಂತ ಪರಿಣಾಮ ಕಾರು ಮತ್ತು ಬೈಕ್ಗೆ ಬೆಂಕಿ ತಗುಲಿದೆ. ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕಾರು ಮತ್ತು ಬಸ್ಸಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿರೋದು. ಕಾರಲ್ಲಿದ್ದಂತ 6 ಜನ ಸ್ಥಳದಲ್ಲೇ ಮೃತಪಟ್ಟಿರೋದು, ಸುಟ್ಟು ಕರಕಲಾಗಿದ್ದಾರೆ. ಅಪಘಾತದ ದೃಶ್ಯ ಅತ್ಯಂತ ಭೀಕರವಾಗಿದೆ. ಕಾರಿನಲ್ಲಿ ಮೃತಪಟ್ಟವರ ತಲೆಬುರುಡೆಗಳನ್ನು ನೋಡ್ತಾ ಇದ್ರೆ ಆ ಅಪಘಾತದ ದೃಶ್ಯ, ಆ ಅಪಘಾತದ ಪರಿಸ್ಥಿತಿ ಏನು ಅನ್ನುವಂತ ಒಂದು ಅಂದಾಜು ಸಿಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ. ಖಾಸಗಿ ಬಸ್ಸು ಮತ್ತು ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿರೋದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು, ಅಪಘಾತ ಇದು. ನೋಡ್ತಾ ಇದ್ದೀರಿ, ಅಲ್ಲಿ ತಲೆಬುರುಡೆಗಳು ಕಾಣಿಸುತ್ತೆ ನಿಮಗೆ. ಕಾರಲ್ಲಿದ್ದಂಥವರು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾರೆ. 6 ಜನ ಮೃತಪಟ್ಟಿರೋದು ಅಪಘಾತದಲ್ಲಿ. ಬಸ್ಸು ಮತ್ತು ಕಾರಿನ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿರೋದು. ಬಸ್ಸಲ್ಲಿದ್ದಂಥ ಪ್ರಯಾಣಿಕರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮೃತಪಟ್ಟವರು ಯಾರು ಅನ್ನುವಂಥ ಮಾಹಿತಿಯನ್ನ ಈಗ ಕಲೆ ಹಾಕಲಾಗ್ತಾ ಇದೆ. ಯಾರು ಏನು ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಕಲಬುರಗಿಯಿಂದ ಲಿಂಗಸಗೂರು ಕಡೆಗೆ ಹೋಗ್ತಾ ಇತ್ತು ಕಾರು ಅನ್ನುವಂಥ ಮಾಹಿತಿ ಇದೆ. ಬಸ್ಸು ಬೆಂಗಳೂರಿನಿಂದ ಕಲಬುರಗಿಗೆ ಹೋಗ್ತಾ ಇದ್ದಂತ ಬಸ್ಸು ಅನ್ನುವಂಥ ಮಾಹಿತಿ. ಖಾಸಗಿ ಬಸ್ಸು ಮತ್ತು ಕಾರಿನ ಮಧ್ಯೆ ಅಪಘಾತ ಸಂಭವಿಸಿರುವುದು. ಕಾರಲ್ಲಿ 8 ಜನ ಇದ್ರು ಅನ್ನುವಂಥ ಡೀಟೇಲ್ ಇದೆ. 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. 6 ಮಂದಿ ಕಾರಿನ ಒಳಗೆ ಸುಟ್ಟು ಭಸ್ಮವಾಗಿದ್ದಾರೆ. ಅಪಘಾತದ ಸ್ಥಳದ ದೃಶ್ಯವನ್ನ ನೀವೀಗ ನೋಡ್ತಾ ಇರೋ. ಅತ್ಯಂತ ಭಯಾನಕವಾದಂತ ಅಪಘಾತ ಸಂಭವಿಸಿರು. ಕಾರು ಮತ್ತು ಬಸ್ಸಿನ ಮಧ್ಯೆ ಡಿಕ್ಕಿ ಸಂಭವಿಸಿದ ಕೂಡಲೇ ಬೆಂಕಿ ಕಾಣಿಸಿಕೊಂಡಿದೆ. ಕಾರಲ್ಲಿದ್ದವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಯಿತಾದ್ರೂ ಕೂಡ ಸಾಧ್ಯವೇ ಆಗಲಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಿ, ಡೋರ್ ಓಪನ್ ಆಗ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಕಾರು ಅಪ್ಪಚ್ಚಿಯಾಗಿತ್ತು, ನಜ್ಜುಗುಜ್ಜಾಗಿತ್ತು. ತಕ್ಷಣ ಬೆಂಕಿ ಹೊತ್ಕೊಳ್ತು. ರಕ್ಷಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತ ಸ್ಥಿತಿ. ಕಾರಿನ ಒಳಗೆ ಸಿಲುಕಿ ಸುಟ್ಟು ಭಸ್ಮವಾಗಿದ್ದಾರೆ ಕಾರಲ್ಲಿದ್ದಂತ ಪ್ರಯಾಣಿಕರು. ಬಸ್ಸಲ್ಲಿದ್ದವರು ತಕ್ಷಣಕ್ಕೆ ಬಸ್ನಿಂದ ಇಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಬಸ್ಸು ಕೂಡ ಭಸ್ಮವಾಗಿರೋದನ್ನು ನೋಡ್ತಾ ಇದ್ದೀರಿ. ಬೆಂಕಿ ಕಾಣಿಸಿಕೊಂಡಿರೋದನ್ನು, ಬೆಂಕಿ ಹೊತ್ತುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅತ್ಯಂತ ಭೀಕರವಾದ ಭಯಾನಕವಾದಂತಹ ಅಪಘಾತ ಇದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ನಲ್ಲಿ ನಡೆದಿರೋದು. ಕಾರೊಂದು ಬಸ್ಸಿಗೆ ಡಿಕ್ಕಿಯಾಗಿದೆ. ತಕ್ಷಣ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಇಡೀ ಕಾರಿಗೆ ವ್ಯಾಪಿಸಿದೆ. ಕಾರಲ್ಲಿದ್ದವರು ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ರು ಕೂಡ ಅವರನ್ನು ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಿಂದ ಹೊರಗೆ ಬರೋದಕ್ಕೂ ಕೂಡ ಆಗಲಿಲ್ಲ. ಕ್ಷಣ ಮಾತ್ರದಲ್ಲಿ ಬೆಂಕಿ ಹೊತ್ತುಕೊಳ್ತು ಕಾರಿಗೆ. ಕಾರಿನ ಬೆಂಕಿ ಬಸ್ಸಿಗೂ ಕೂಡ ವ್ಯಾಪಿಸಿತು. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗದಂತ ಅಸಹಾಯಕ ಸ್ಥಿತಿ. ಕಾರಲ್ಲಿದ್ದವರು ಅಸಹಾಯಕರಾಗಿ ಬೇಡ್ಕೊಂಡ್ರು ಕೂಡ, ಅಂಗಲಾಚಿದ್ರು ಕೂಡ ಅವರನ್ನ ಹೊರಗೆ ತರೋದಕ್ಕಾಗಲೇ ಇಲ್ಲ. ಆ ಕ್ಷಣದ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಪ್ರಯತ್ನ ಮಾಡ್ತಾರೆ ಸ್ಥಳೀಯರು ಹೇಗಾದ್ರೂ ಮಾಡಿ ಉಳಿಸಬೇಕು ಅಂತ. ನೀವು ಕಾರು ಅಪ್ಪಚ್ಚಿ ಆಗಿರೋದ್ರಿಂದ ಡೋರ್ ಓಪನ್ ಮಾಡೋದಕ್ಕಾಗಲಿಲ್ಲ. ಕ್ಷಣ ಮಾತ್ರದಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಇಡೀ ಕಾರು ಸುಟ್ಟು ಭಸ್ಮ ಆಯ್ತು.
ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ಫೋನ್ ಸಂಪರ್ಕದಲ್ಲಿ. ಪರಶುರಾಮ್, ದೃಶ್ಯ ಗಮನಿಸ್ತಾ ಇದ್ದೀವಿ, ಅತ್ಯಂತ ಭಯಾನಕವಾಗಿದೆ. ಏನ್ ಕೊಡ್ತೀರಿ ಹೆಚ್ಚಿನ ಅಪ್ಡೇಟ್ ಇದಕ್ಕೆ ಸಂಬಂಧಿಸಿ? ರಕ್ಷತೇನು ಕಾರು ಮತ್ತು ಖಾಸಗಿ ಬಸ್ನ ಮಧ್ಯ ಮುಖಾಮುಖಿ ಡಿಕ್ಕಿಯಾಗಿ ಕಾರು ಭಯಾನಕವಾಗಿ ಒತ್ತಿ ಉರಿದಿರ್ತಕ್ಕಂಥದ್ದು. ಕಾರಿನಲ್ಲಿದ್ದಂತ 6 ಜನ ಆ ಸ್ಥಳದಲ್ಲೇ ಸಜೀವ ಕೂಡ ದಹನ ಆಗಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಬಸ್ ಬೆಂಗಳೂರಿಂದ ಕಲಬುರಗಿ ಕಡೆ ಬರ್ತಾ ಇತ್ತು. ಅದೇ ವೇಳೆಯಲ್ಲಿ ಯಾದಗಿರಿಯಿಂದ ಲಿಂಗಸೂರ್ ಕಡೆ ಈ ಒಂದು ಕಾರು ಕೂಡ ಹೋಗ್ತಾ ಇತ್ತು. ಆ ಒಂದು 2 ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಬೆಂಕಿ ಕೂಡ ಹೊತ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಾರಲ್ಲಿದ್ದಂತ 8 ಜನ ಕಾರ್ನಲ್ಲಿ ಇದ್ರು, ಅದರಲ್ಲಿ 6 ಜನ ಸಜೀವವಾಗಿ ದಹನವಾಗಿರ್ತಕ್ಕಂಥದ್ದು. ಜೊತೆಗೆ 2 ಕೂಡ ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಸ್ಥಳಕ್ಕೆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಸುರಪುರ ಪೊಲೀಸರು ಕೂಡ ಬಂದಿರತಕ್ಕಂಥದ್ದು. ಅಂದ್ರೆ ಕಾರಿನಲ್ಲಿರ್ತಕ್ಕಂಥ 2 ಕೂಡ ರಕ್ಷಣೆ ಮಾಡಿದರೆ ಅವರು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಆದ್ರೆ 6 ಜನ ಸಜೀವವಾಗಿ ದಹನಗೊಂಡಿರೋದು ಇದು ಸಾಕಷ್ಟು ಕೂಡ ಭಯಾನಕವಾಗಿರ್ತಕ್ಕಂಥ ಒಂದು ಬೆಂಕಿ ಅವಘಡ. ಇದರಿಂದಾಗಿ ಸಾಕಷ್ಟು ಆತಂಕ ಇರ್ತಕ್ಕಂಥದ್ದು. ಜೊತೆಗೆ ಏನು ಬಸ್ ನಲ್ಲಿ ಕೂಡ ಸಾಕಷ್ಟು ಜನರಿದ್ರು, ಕೇವಲ ಕಾರು ಮಾತ್ರ ಬೆಂಕಿಯಲ್ಲಿ ಹೊತ್ಕೊಂಡಿಲ್ಲ. ಬಸ್ ಕೂಡ ಸಾಕಷ್ಟು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ದೃಶ್ಯಗಳಲ್ಲಿ ನೋಡಿದ್ರೆ ಅನಿಸ್ತದೆ ಕಾರಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ತಲೆ ಬೂಡೆಗಳು ಸಹ ಅಂದ್ರೆ ಭಸ್ಮವಾಗಿರ್ತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ಬೆಂಕಿ ಅವಘಡ ಆಗಿರ್ತಕ್ಕಂಥದ್ದು. ರಕ್ಷತ್, ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಸತ್ತವರು ಯಾರು, ಯಾವ ಊರಿನವರು ಎಂದು ಕೂಡ ಈಗ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ರಕ್ಷತ್, ಪರಶುರಾಮ್, ಯಾರು ಏನು ಅನ್ನೋದು ಗೊತ್ತಾಗ್ಲಿಲ್ವಾ? ಎಲ್ಲಿಂದ ಬರ್ತಾ ಇತ್ತು ಕಾರು? ಈ ಡೀಟೇಲ್ ಆದ್ರೂ ಲಭ್ಯ ಆಗಿಲ್ವಾ? ಕನಿಷ್ಠ ಡೀಟೇಲ್ ಆದ್ರೂ ಸಿಕ್ಕಿಲ್ವಾ? ರಕ್ಷತ್, ಈಗಾಗಲೇ ಹೇಳಿದಂತೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಲಿಂಗಸೂರ್ ಕಡೆ ಈ ಒಂದು ಕಾರು ಹೋಗ್ತಾ ಇತ್ತು. ಆದ್ರೆ ಕಾರು ಯಾವ ಊರಿಂದು, ಅಲ್ಲಿ ಡೆತ್ ಆಗಿರ್ತಕ್ಕಂಥವ್ರು ಯಾವ ಗ್ರಾಮದವರನ್ನು ಕೂಡ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಇದೇ ವಿಚಾರವಾಗಿ ಕೂಡ ಈಗಾಗಲೇ ಪೊಲೀಸರು ಅಂದ್ರೆ ಅವರ ಕುಟುಂಬಸ್ಥರು ಇರ್ಬೋದು, ಜೊತೆಗೆ ಕಾರು ಕೂಡ ಸುಟ್ಟು ಭಸ್ಮವಾಗಿರ್ತಕ್ಕಂಥದ್ದು, ಅದು ಯಾರ್ದು ಕಾರು ಎಂದು ಕೂಡ ಗೊತ್ತಾಗದಂತ ಒಂದು ಸ್ಥಿತಿ ಕೂಡ ಇರ್ತಕ್ಕಂಥ. ಹಾಗಾಗಿ ಏನಾದ್ರೂ ಮಾಹಿತಿ ಸಿಕ್ಕರೆ ಅದು ಕಲೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ಪೊಲೀಸರು ಈಗ ಮುಂದುವರಿಸಿದರೆ ಹೆಚ್ಚಿನ ಮಾಹಿತಿ ಕೂಡ ಸಿಗಬೇಕಾಗಿದೆ. ಪರಶುರಾಮ್, ಬಸ್ಸಲ್ಲಿದ್ದವರಿಗೆ ಏನಾಗಿದೆ? ರಕ್ಷತೇನು ಕಾರ್ನಲ್ಲಿದ್ದಂತ 8 ಜನರ ಪೈಕಿ 6 ಜನ ಸಜೀವ ಇದ್ದಾರೆ, 2 ಕೂಡ ಗಂಭೀರ ಗಾಯಗೊಂಡಿರ್ತಕ್ಕಂಥ. ಆದ್ರೆ ಬಸ್ ನಲ್ಲಿ ಸಾಕಷ್ಟು ಸುಮಾರು 40-50 ಜನ ಕೂಡ ಇದ್ರು. ಅದು ಸ್ಲಿಪ್ಪರ್ AC ಬಸ್ ಆಗಿರೋದ ಕಾರಣಕ್ಕಾಗಿ ಅದರಲ್ಲಿ ಕೂಡ ಇದು 2 ಮುಖಾಮುಖಿ ಡಿಕ್ಕಿಯಾಗಿರೋದ್ರಿಂದ ಬೆಂಕಿ ಆವರಿಸಿ ಬಸ್ಗೂ ಕೂಡ ಆವರಿಸಿಕೊಂಡಿರೋದು. ಆದ್ರೆ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಸ್ ನಲ್ಲಿ ಇದ್ದವರಿಗೆ ಯಾವುದೇ ರೀತಿ ಗಂಭೀರ ಗಾಯವಾಗಿಲ್ಲ, ಯಾರು ಕೂಡ ಸಾವನ್ನಪ್ಪಿಲ್ಲ. ಆದ್ರೆ ಕಾರ್ ಮಾತ್ರ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ದೇಹಗಳು ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಅಲ್ಲಿ ಉಂಟಾಗಿರ್ತಕ್ಕಂಥದ್ದು. ರಕ್ಷತ್, ಎಸ್, ಥ್ಯಾಂಕ್ ಯು ಪರಶುರಾಮ್. ಈಗ ಸೋಮನಾಥ್ ಅನ್ನೋರು ಪ್ರತ್ಯಕ್ಷದರ್ಶಿ ಘಟನೆಗೆ. ಸೋಮನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ, ಏನಾಯ್ತು ಸೋಮನಾಥ್ ಅವರೇ? ಸರ್, ಅದು ಬೆಂಗಳೂರಿಂದ VRL ಬಸ್ ಬರ್ತಾ ಇತ್ತು. ಆ ಕಡೆಯಿಂದ ಗುಲ್ಬರ್ಗ ಕಡೆಯಿಂದ ಬರ್ತಂತ ಕಾರು ಸ್ವಲ್ಪ ಓವರ್ಟೇಕ್ ಅಲ್ಲಿ ಬಂದು ನೇರ ಡಿಕ್ಕಿ ಆಗಿದೆ ಸರ್ ಕಾರು. ಎಷ್ಟು ಜನ ಇದ್ರು ಸೋಮನಾಥ್ ಅವರೇ ಕಾರಲ್ಲಿ? ಟೋಟಲ್ 6 ಜನ ಇದ್ರು ಸರ್. 6 ಜನದಲ್ಲಿ 2 ಕಾರ್ ಒಳಗಡೆ ಸಿಗಾಕೊಂಡು ಅಲ್ಲೇ ಸುಟ್ಟು ಕರ್ಕಲಾದ್ರು ಅವ್ರು ಪೂರ್ತಿ. ಉಳಿದ್ರೆ ಹೆಣ್ಮಕ್ಳ ಹೊರಗಡೆ ತೆಗೆದ್ರು, ಅವರು ಹಾಸ್ಪಿಟಲ್ ಬಂದ್ಮೇಲೆ ಅವರು ಡೆತ್ ಆಗಿದ್ದಾರೆ. ಅಂದ್ರೆ 2 ಫ್ರಂಟ್ ಸೀಟ್ ಅಲ್ಲಿ ಇದ್ರು, ಉಳಿದವರು 4-5 ಜನ ಇದ್ರು. ಬ್ಯಾಕ್ ಸೀಟ್ ಅಲ್ಲಿ ಇದ್ರು ಉಳಿದವರು. ಒಟ್ಟು 6 ಜನ ಇದ್ದಿದ್ದು ಕಾರಲ್ಲಿ? ಹೌದು, ಸಣ್ಣ ಮಕ್ಕಳು ಸರ್ 8 ಜನ ಅಂತ ಹೇಳ್ತಾ ಇದಾರೆ ಸರ್. ಟೋಟಲ್ 6 ಜನ ಮಾತ್ರ ಈಗ ಗೊತ್ತಾಗಿದೆ ಸರ್. ಅಂದ್ರೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಆಗಿರೋದಾ ಇದು? ಹೌದು ಸರ್, ಓವರ್ಟೇಕ್ ಅಲ್ಲಿ ಆಗಿದೆ ಸರ್. ಆ ಸಂದರ್ಭದಲ್ಲಿ ಏನು ಉಳಿಸ್ಕೊಳ್ಳೋದಕ್ಕೆ ಏನು ಸಾಧ್ಯನೇ ಆಗ್ಲಿಲ್ವಾ? ಅಂದ್ರೆ ರಕ್ಷಣೆ ಮಾಡೋದಕ್ಕೆ ಆಗ್ಲೇ ಇಲ್ವಾ? ಇಲ್ಲ ಸರ್, ಸ್ಪೀಡಲ್ಲಿ ಗಾಡಿ ಗುದ್ದಿದಲ್ಲಿ ಮುಂದೆ ಕಾರ್ ಸಿಕ್ಕಾಕೊಂಡಿತ್ತು ಸರ್ ಹೋಗಿ ಬಸ್ಸಲ್ಲಿ. ಅದಿಂಗ ಡೌನ್ ಅಲ್ಲಿ ಇದೆಯಲ್ಲ, ಬಸ್ ಅಲ್ಲಿ ಸ್ಪೀಡಲ್ಲಿ ಗುದ್ಕೊಂಡು ಗಾಡಿ ರಿವರ್ಸ್ ಹೋಗಿ ಅದು ಬೆಂಕಿ ಹತ್ಕೊಂಡಿದೆ ಸರ್. ಸೊ ಆಕ್ಸಿಡೆಂಟ್ ಆದಾಗ್ಲೇ 2 ಮೃತಪಟ್ಟಿದ್ದಾರೆ, ಆ ನಂತರ ಸುಟ್ಟು ಹೋಗಿರೋದು. ಹೌದು ಸರ್, ಹೌದು. ಬಸ್ಸಲ್ಲಿದ್ದವ್ರಿಗೆ ಗಾಯಗಳಾಗಿದೆಯಾ ಸೋಮನಾಥ್ ಅವರೇ? ಇಲ್ಲ ಸರ್, ಅವ್ರಿಗೇನಾಗಿಲ್ಲ. ಯಾರ್ ತಪ್ಪು ಇದು? ಏನ್ ಆಗಿರೋದೇನು ಆಕ್ಚುಲಿ? ಇದು ಮೇಲ್ನೋಟಕ್ಕೆ ಕಾರ್ನ ಒಂದೇ ತಪ್ಪು ಅನ್ಸುತ್ತೆ ಸರ್. ಯಾಕಂದ್ರೆ ಬಸ್ ಲೆಫ್ಟ್ ಸೈಡ್ ಅಲ್ಲಿ ಇದೆ ರೋಡ್ ಅಲ್ಲಿ, ಈಗ ಆಪೋಸಿಟ್ ಬರ್ತಂತ ಕಾರು ರೈಟ್ ಅಲ್ಲಿ ಹೋಗುದಿದೆ ಅದು. ಹಿಂಗಾಗಿ ಕಾರಿನವ್ರದೇ ತಪ್ಪಿರ್ಬೇಕು ಸರ್. ಯಾರು ಏನು ಅಂತ ಏನಾದ್ರು ಗೊತ್ತಾಯ್ತಾ ಸೋಮನಾಥ್ ಅವರೇ? ಯಾರು ಏನು ಅಂತ? ಇಲ್ಲ ಸರ್, ಗೊತ್ತಾಗಿಲ್ಲ. ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಇದ್ರು ಅಂತಂದ್ರಿ ಸೋಮನಾಥ್? ಮಹಿಳೆಯರು 2 ಜನ ಇದ್ದಾರೆ ಸರ್. 2 ಇದ್ರು, ಮಕ್ಕಳಿದ್ರು? 2 ಇದ್ದಾರೆ, ಮಕ್ಕಳಿದ್ದಾರೆ ಸರ್. ಸದ್ಯ ಬಸ್ಸಲ್ಲಿ ಇದ್ದವ್ರಿಗೆ ಏನೂ ಆಗಿಲ್ಲ ಸೋಮನಾಥ್ ಅವರೇ? ಏನಾಗಿಲ್ಲ. ಇಲ್ಲ ಸರ್, ಏನಾಗಿಲ್ಲ. ಎಸ್, ಥ್ಯಾಂಕ್ ಯು ಸೋಮನಾಥ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೋಮನಾಥ್ ಅವರು ಪ್ರತ್ಯಕ್ಷದರ್ಶಿ, ಅವರು ಹೇಳ್ತಿದ್ದಾರೆ ಕಾರಿನವನೇ
ಓವರ್ಟೇಕ್ ಮಾಡುವಾಗ ತಪ್ಪು ಮಾಡಿದ್ದಾರೆ ಕಾರ್ನ ಚಾಲಕರು. ಅದರ ಪರಿಣಾಮ ಅಪಘಾತ ಆಗಿದೆ. ಒಟ್ಟು 8 ಜನ ಇದ್ರು ಅನ್ನುವಂಥ ಮಾಹಿತಿ. ಇಬ್ಬರು ಫ್ರಂಟ್ ಸೀಟಲ್ಲಿದ್ದರು. ಫ್ರಂಟ್ ಸೀಟಲ್ಲಿದ್ದವರನ್ನ ಉಳಿಸ್ಕೊಳ್ಳೋದಕ್ಕಾಗಲೇ ಇಲ್ಲ, ಅಪಘಾತದಲ್ಲೇ ಮೃತಪಟ್ಟರು. ಮತ್ತೆ 4 ಜನರನ್ನ ಕಾರಿಂದ ಹೊರ ತೆಗೆದು ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಮಾಡಲಾಯಿತು. ಅದರಲ್ಲಿ ಅವರು ದಾರಿ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.